ಈ ವೇದಿಕೆ ಮೇಲೆ ಇರುವಂತ ನಮ್ಮ ಸರ್ವಜ್ಞಗೌಡ್ರೆ, ಮಾಜಿ ನಗರಸಭೆ ಸದಸ್ಯರಾದಂಥ ಜಯಣ್ಣವ್ರೆ, ಅದೇ ರೀತಿ ಮನೀಶ್ನವ್ರೆ, ಮತ್ತೆ ಎಲ್ಲ ಕಾಂಗ್ರೆಸ್ ತ್ರಿಮೂರ್ತಿ ಅಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಸ್ನೇಹಿತರಾದಂಥ ಮಂಜಣ್ಣವನವರು ಹೇಳಿದ್ದಾರೆ, ಸೂರ್ಯನವ್ರೆ, ಮಂಜುನವ್ರೆ, ಸದ್ದಾಮ್ನವ್ರೆ, ಮುಖ್ಯವಾಗಿ ಸಿದ್ದಿಕ್ನವ್ರೆ, ಅದೇ ರೀತಿ ಎಲ್ಲ ನಮ್ಮ ಶಾಂಬಯ್ಯ ಅವರು ಆದಂತಹ ಧನುಷ್ನವ್ರೆ, ಎಲ್ಲ ಇಲ್ಲಿ ಇರುವಂತಹ ಎಲ್ಲ ಯುವಕರೇ, ಮಾಧ್ಯಮ ಮಿತ್ರರೇ, ಎಲ್ಲ ನನ್ನ ಸ್ನೇಹಿತರೇ. ಈಗಾಗಲೇ ನಮ್ಮ ಮನೀಶ್ನವ್ರು ಹೇಳ್ದಂಗೆ, ಮಂಜಣ್ಣನವ್ರು ಹೇಳ್ದಂಗೆ ಆಲ್ರೆಡಿ ಈ ಗೇಮ್ ಬಗ್ಗೆ ಹೇಳಿದ್ದಾರೆ. ಈಗಾಗಲೇ ಫೈನಲ್ಲು ಸ್ಟೇಜ್ಗೆ ಬಂದಿದೆ, ಫೈನಲ್ ಮ್ಯಾಚ್ ಅನ್ನು ಆಡ್ತಾ ಇದ್ದಾರೆ. ಇದರಲ್ಲಿ ಸೋಲು ಗೆಲುವು ಮಾಮೂಲಿ. ಈ ಗೇಮ್ ಅನ್ನ ಚಾಲೆಂಜ್ ಆಗಿ ತಗೋಬಾರ್ದು, ಎಂಟರ್ಟೈನ್ಮೆಂಟ್ ತರಾನೇ ತಗೋಬೇಕು. ಯಾಕಂದ್ರೆ ಸೋಲು ಗೆಲುವು ಮಾಮೂಲಿ, ಒಬ್ರು ಗೆಲ್ತಾರೆ, ಒಬ್ರು ಸೋಲ್ತಾರೆ. ಫಸ್ಟ್ ಪ್ರೈಸು ಸೆಕೆಂಡ್ ಪ್ರೈಸ್ ಅಂತ ಬಂದೇ ಬರ್ತದೆ. ನನಗೆ ತುಂಬಾ ಖುಷಿ ಆಗ್ತಾ ಇದೆ, ಯಾಕಂದ್ರೆ ಯುವಕರು ತಾವೆಲ್ಲರೂ ಈ ಒಂದು ಗೇಮ್ಸ್ ಅಲ್ಲಿ ಈ ರೀತಿ ಎಂಟರ್ಟೈನ್ ಮಾಡ್ತಾ ಇದ್ದೀರಂದ್ರೆ ತುಂಬಾ ಖುಷಿದು ವ್ಯವಸ್ಥೆ ಇದು. ಯಾಕಂದ್ರೆ ಈಗಾಗಲೇ ನಮ್ಮ ಯುವಕರು ಸುಮಾರು ಅಂದ್ರೆ ಒಂದು 10 ವರ್ಷಗಳಿಂದ ಬೇರೆ ಬೇರೆ ಇದರಲ್ಲಿ ಆಕ್ಟಿವಿಟೀಸ್ ಅಲ್ಲಿ ಮಿಂಗಲ್ ಆಗ್ಬಿಟ್ಟಿದ್ದಾರೆ. ಈಗಾಗಲೇ ನಮ್ಮ ಮನುಷ್ಯರು ಹೇಳ್ದಂಗೆ ಮೊಬೈಲ್ಸ್ ಅಲ್ಲಿ 24 hours ಮೊಬೈಲ್ಸ್ ಯೂಸ್ ಮಾಡೋದು, ಮತ್ತೆ ಗುಟ್ಕಂತೆ ಬೇರೆದಂತೆ ಎಲ್ಲ, ಇಟ್ ವಿಲ್ ಸ್ಪಾಯಿಲ್ ದ ರೆಪ್ಯುಟೇಷನ್ ಅಂಡ್ ಹೆಲ್ತ್ ಆಫ್ ದ ಯಂಗ್ಸ್ಟರ್ಸ್. ಆ ರೀತಿ ಆಗೋಗಿದೆ. ತಾವೆಲ್ಲರೂ ಯುವಕರು ಇಲ್ಲಿದ್ದೀರಾ, ಒಂದು ಮೆಸೇಜ್ ಸೊಸೈಟಿಯಲ್ಲಿ ಮೆಸೇಜ್ ಕೊಡ್ರಿ. ಯಾಕಂದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಎಲ್ಲರೂ ಇಲ್ಲಿ, ಮುಸ್ಲಿಮ್ಸ್ ಆಗ್ಲಿ ಬೇರೆಯವ್ರಿಗೆ ಎಲ್ಲರೂ ಇದ್ದೀರಾ. ತುಂಬಾ ಖುಷಿದು ವಾತಾವರಣ ಇದೆ. ಇದೇ ರೀತಿ ಇನ್ನ ಮುಂದಿನ ದಿನಗಳಲ್ಲಿ ತಾವೆಲ್ಲರೂ ಸೊಸೈಟಿಯಲ್ಲಿ ಮೆಸೇಜ್ ಆಗಿ ಇದೇ ರೀತಿ ಒಗ್ಗಟ್ಟಾಗಿದ್ದು ಎಲ್ಲ ಎಂಟರ್ಟೈನ್ಮೆಂಟ್ಸು ಪ್ರೋಗ್ರಾಮ್ಸ್ ಆಗ್ಲಿ ಎಲ್ಲ ಮಾಡ್ರಿ. ಮುಂದಿನ ದಿನಗಳಲ್ಲಿ ತಾವೇ ಎಲ್ಲ ಯುವಕರಂದ್ರೆ ಒಂದು ಪಿಲ್ಲರ್ಸ್ ತರ, ಮುಂದಿನ ದಿನಗಳಲ್ಲಿ ವಿತೌಟ್ ಪಿಲ್ಲರ್ಸ್ ಬಿಲ್ಡಿಂಗ್ ಇರಲ್ಲ. ಆ ರೀತಿ ವಿತೌಟ್ ಯುವಕರು, ನೀವು ಯಂಗ್ಸ್ಟರ್ಸ್ ಇಲ್ಲ ಅಂದ್ರೆ ಮುಂದಿನ ಪೀಳಿಗೆ ತುಂಬಾ ಕಷ್ಟ. ನೀವು ಒಂದು ಮೆಸೇಜು ಈ ರೀತಿ ಒಂದು ವಾಟ್ಸಪ್ ಯೂನಿವರ್ಸಿಟೀಸ್ ಆಗ್ಲಿ ಬೇರೆ ಬೇರೆ ಎಲ್ಲ ನೋಡ್ತಾ ಇದ್ದೀರಾ ತಾವೆಲ್ಲರೂ, ಅದಕ್ಕೆಲ್ಲ ಗಮನ ಕೊಡ್ಬೇಡ್ರಿ. ತಾವೆಲ್ಲರೂ ಒಂದಾಗಿ ಯುವಕರು ಇದೇ ರೀತಿ ಒಗ್ಗಟ್ಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಎನಿ ಪ್ರೋಗ್ರಾಮ್ಸ್, ಅದು ಗೇಮ್ಸ್ ಆಗ್ಲಿ, ಪೊಲಿಟಿಕಲ್ ಆಗ್ಲಿ, ಬೇರೆ ಸಬ್ಜೆಕ್ಟ್ ಆಗ್ಲಿ, ಯಾವುದೇ ಧರ್ಮದ ವಿಚಾರದ ಬಗ್ಗೆ ಆಗ್ಲಿ, ತಾವೆಲ್ಲರೂ ಒಂದಾಗಿದ್ರೆ ತಾವೇ ಪಿಲ್ಲರ್ಸು ಮುಂದಿನ ಪೀಳಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ, ಇಲ್ಲಿ ಸೇರಿರುವಂತ ಎಲ್ಲ ಯುವಕರಿಗೂ ಹೊಂದಿಸ್ತಾ, ಮತ್ತೆ ಅದೇ ರೀತಿ ಇಲ್ಲಿ ಪ್ಲೇಯರ್ಸ್ಗೂ ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.